ಏನೇ ಕಾಣಿಸಲ್ಲ ಅದು. ಮೇಲೆ ನೋಡಿ nanti nggak? ಬ್ರದರ್ ನಮಸ್ತೆ. ಇವತ್ತು ರೆಬಲ್ ಸ್ಟಾರ್ ಅಂಬರೀಷ್ ಅವರ 74ನೇ ಹುಟ್ಟುಹಬ್ಬ. ಇಡೀ ಕರ್ನಾಟಕ ಚಿತ್ರರಂಗ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ಅವರದ ಸ್ನೇಹದ ಬಳಗ ಇವತ್ತು ಅಪಾರವಾಗಿದೆ. ಅಪಾರದ ಪ್ರೀತಿ ಅಭಿಮಾನ ಗಳಿಸಿರ್ತಕ್ಕಂಥ ಆ ಬಹುದೊಡ್ಡ ಕಲಾವಿದರಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್ ಅವ್ರ ಬಗ್ಗೆ ಏನು ಹೇಳ್ತೀರಾ? ಏನಿಲ್ಲ, ಅಂಬರೀಷ್ ಅಂದ್ರೇ ಒಂದು ಹುಮ್ಮಸ್ಸು. ಅಂಬರೀಷ್ ಅಂದರೆ ಮಂಡ್ಯದ ಗಂಡು, ಎಲ್ರಿಗೂ ಗೊತ್ತಿರೋಳೆ. ಅವ್ರು ಮಾಡಿರುವಂಥದ್ದು ಏನಪ್ಪ ಅಂತಂದರೆ ಪುಟ್ಟಣ್ಣ ಕಣಗಲ್ ಅಂತ ಚಿಕ್ಕದ ಒಂದು ನಿರ್ದೇಶನದಿಂದ ನಾಗರ ಹಾವು ಮೂವಿ ಮುಖಾಂತರ ಎಲ್ಲರೂ ಜನಗಳದ್ದು ಏನಂತಂದ್ರೆ ಅದೇ ಪಾತ್ರದಲ್ಲಿ ತುಂಬ ಮನ ಗೆದ್ದಿದ್ದಾರೆ ಅಂದರೆ ಮಂಡ್ಯದ ಗಂಡು ಅಂದ್ರೇ ಅಂಬರೀಷ್ ಅವರು ಇವಾಗ ಡೆಲ್ಲಿ ಗಂಟ ಮುಟ್ಟಿದೆ ಅಂತಂದರೆ ಮಂಡ್ಯ ಹೆಸರು ಮುಟ್ಟಿದೆ ಅಂದರೆ ಅದು ಅಂಬರೀಷ್ ಅವ್ರ ಮುಖಾಂತರನೇ. ಓಕೆ, ಮತ್ತು ಅವರ ಸಿನಿಮಾ ಆಗಿರ್ಬೋದು, ಅವರ ರಾಜಕೀಯ ಆಗಿರ್ಬೋದು, ಕಾವೇರಿ ಹೋರಾಟ ಆಗಿರ್ಬೋದು, ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಎಲ್ಲದರಲ್ಲ ಅವ್ರ ಥರ ಒಂದು ಪ್ರಜಾ ವ್ಯಕ್ತಿಗಳು ಯಾರೂ ಸಿಗೋದೇ ಇಲ್ಲ. ತುಂಬ ದೇಶಕ್ಕೋಸ್ಕರನೂ ಹೋರಾಡಿದ್ದಾರೆ. ಎಲ್ಲ ಅಭಿಮಾನಿಗಳಿಗೋಸ್ಕರನೂ ಏನು ಕೊಡಬೇಕೋ ಕಾನ್ಸೆಪ್ಟು ಸಿನಿಮಾದಲ್ಲಿ ಎಲ್ಲ ರೀತಿಯಲ್ಲಿ ಒಂದೊಂದು ಕಾನ್ಸೆಪ್ಟ್ ಚೆನ್ನಾಗಿ ಕೊಟ್ಟಿದ್ದಾರೆ. ತುಂಬ ಒಳ್ಳೆಯ ವ್ಯಕ್ತಿ ಅಂತ ಹೇಳ್ಬೋದು.
ರಾಜಕೀಯ ಅಂಬರೀಷ್ ವ್ಯಕ್ತಿ. ಅವರ ಕೊಡುಗೆ ಕರ್ನಾಟಕಕ್ಕೆ ತುಂಬ ಬೇಕಾದದ್ದು. ಓಕೆ. ಆ್ಯಕ್ಚುಲಿ ಅದು ಮಂಡ್ಯ ಅನ್ನೋದು ಗೊತ್ತಿರಲಿಲ್ಲ. ಕರ್ನಾಟಕದಲ್ಲಿ ಒಂದು ಚಿಕ್ಕ ರಾಜ್ಯವಾಗಿತ್ತು, ಸಾರಿ ಜಿಲ್ಲೆಯಾಗಿತ್ತು. ಅದನ್ನ ಡೆಲ್ಲಿವರೆಗೂ ಗೊತ್ತಾಗಿರೋದು ಅಂಬರೀಷ್ ಅವ್ರ ಕಡೆ. ಮತ್ತು ಅದಾದಮೇಲೆ ಕಾವೇರಿ ಹೋರಾಟನೂ ತುಂಬಾ ಕಾವೇರಿ ಹೋರಾಟಕ್ಕಾಗಿ ಅಂಬರೀಷ್ ಅಣ್ಣ ಅವರು ತುಂಬ ತ್ಯಾಗ ಮಾಡಿದ್ರು. ಅಂದರೆ ಸೆಂಟ್ರಲ್ ಒಂದು ಒಳ್ಳೆ ದೊಡ್ಡ ಕೇಂದ್ರ ಮಂತ್ರಿ ಸ್ಥಾನನೇ ರಾಜೀನಾಮೆ ಕೊಟ್ಟು ಬಂದರು, ಕರೆಕ್ಟ್ ಅಲ್ವಾ? ಸೊ ಅಂದರೆ ಕರ್ನಾಟಕ ಜನತೆಗೆ, ಕನ್ನಡಿಗರಿಗೋಸ್ಕರ ಅವರು ತುಂಬ ಹೋರಾಟ ಮಾಡಿದ್ದಾರೆ ಮತ್ತು ಕನ್ನಡ ಸಿನಿಮಾಗಳ ಮುಖಾಂತರ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಕನ್ನಡ ಚಿತ್ರರಂಗದಲ್ಲೂ ಕೂಡ ಈ ಥರದ್ದೆಲ್ಲ ಮೂವಿ ಬರುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಅದನ್ನೆಲ್ಲ ಕೊಟ್ಟು ಯೋಜನೆಗಳಿಗೆ ಒಂದು ಸ್ಫೂರ್ತಿ ಆಗಿದ್ದಾರೆ. ಓಕೆ, ಥ್ಯಾಂಕ್ ಯು ಬ್ರದರ್, ಒಳ್ಳೇದಾಗಲಿ ಸರ್. ನಮಸ್ತೆ, ಎಲ್ಲಿಂದ ಬಂದಿರಾ? ಹಿರಿಯೂರು ಹತ್ರದಲ್ಲಿ ಹಿರಿಯೂರೇನಾ? ಓಕೆ, ಚಿತ್ರದುರ್ಗ ನಮ್ಮ ಸ್ವಂತ ಊರು. ಓಕೆ, ಸೂಪರ್, ತುಂಬ ಖುಷಿ ಆಯಿತು. ಇವತ್ತು ಅಂಬರೀಷ್ ಅಣ್ಣವರ 74ನೇ ಹುಟ್ಟುಹಬ್ಬ. ಸೊ ಅವರ ಸಿನಿಮಾ ಜರ್ನಿ ಆಗಿರ್ಬೋದು, ಸಿನಿಮಾ ಅಂತ ಹೇಳಿದ್ರೆ ಬಹುಶಃ ನೀವು ಹಿರಿಯೂರವರು ಚಿತ್ರದುರ್ಗಕ್ಕೆ ತುಂಬ ಹತ್ತಿರವಾಗಿರ್ತಕ್ಕಂಥ ಒಂದು ಸಂಬಂಧ ಇದೆ. ಏನಪ್ಪ ಅಂತ ಹೇಳಿದ್ರೆ ನಾಗರಾವ್ ಸಿನಿಮಾ ಮುಖಾಂತರ ಮೊದಲ ಬಾರಿಗೆ ಅಭಿನಯ ಸ್ಟಾರ್ಟ್ ಮಾಡಿದ್ರು. ಅದು ನಿಮ್ಮ ಜಿಲ್ಲೆ, ನಿಮ್ಮ ಊರು ಅಂತ ಹೇಳೋಕ್ಕೆ ಹೆಮ್ಮೆ ಆಗುತ್ತೆ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂಬರೀಷ್ ಅಣ್ಣವ್ರ ಬಗ್ಗೆ? ನಮ್ಮದೊಂದು ಅನುಭವ ಅಂದರೆ ನಾವು ಒಂದ್ಸರಿ ನಾನು ಚಳ್ಳಕೆರೆಯಲ್ಲಿ ವರ್ಕ್ ಮಾಡ್ತಿರೋದು, ರಾಘವೇಂದ್ರ ಪ್ರೊಡಕ್ಷನಲ್ಲಿ. ಹಾಂ. ಒಂದ್ಸರಿ ಮಂಡ್ಯ ಜಿಲ್ಲೆ ಕಿಲಾರದಲ್ಲಿ ಯೋಜನೋತ್ಸವ ನಡೀತಾ ಇತ್ತು. ಓಕೆ. ಅವಾಗ ಒಂದ್ಸರಿ ನಾವು ಚಳ್ಳಕೆರೆಯಿಂದ ಮಕ್ಕಳು ಕರ್ಕೊಂಡು ಹೋದಾಗ ಅವ್ರಿಗೆ ದುರ್ಗದ ಮೇಲೆ ಎಷ್ಟು ಅಭಿಮಾನ ಇತ್ತು ಅಂದರೆ, ನಾವು ಒಂದ್ಸರಿ ಶೇಕ್ ಹ್ಯಾಂಡ್ ಕೊಟ್ಟು ಯಾವರಿಂದ ಬಂದಿರೋ ಮಕ್ಕಳು ಕರ್ಕೊಂಡು ಬಂದು ಚಿತ್ರದುರ್ಗ ಅಂದ ತಕ್ಷಣ ನಮ್ಮ ದುರ್ಗದಿಂದ ಬಂದಿದ್ರಾ ಬರ್ರಿ ಅಂತ ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಒಂಥರ ಖುಷಿ, ತುಂಬ ಖುಷಿ ನೋಡ್ಕೊಂಡ್ರೆ ತುಂಬ ಖುಷಿ ಪಡ್ತಾರೆ. ಅದೊಂದು ಖಂಡಿತ. ಯಾಕಂದ್ರೆ ಅವ್ರ ಊರು, ಅವ್ರ ಜಿಲ್ಲೆ ಅಂದ್ರೆ ಖುಷಿ ಇರುತ್ತೆ. ಆದರೆ ಚಿತ್ರದುರ್ಗ ಅಂದ್ರೆ ಅವ್ರಿಗೊಂಥರ ಪ್ರೀತಿ ಅಭಿಮಾನ ಜಾಸ್ತಿ. ಅದಾಗ ಅನುಭವ ಅದೊಂದು. ಯಾಕಂದ್ರೆ ಅವಾಗ ನಾವು ಮಕ್ಕಳು ಕರ್ಕೊಂಡು ಹೋಗಿದ್ದಾಗ ಅಲ್ಲಿ ಅವ್ರು ತೋರಿಸಿದಂಥ ಪ್ರೀತಿಗೆ ನಮಗೆ ತುಂಬಾ ಖುಷಿ ಆಗುತ್ತೆ. ಖಂಡಿತ. ಇವತ್ತು ಚಿತ್ರರಂಗದಲ್ಲಿ ಅಲ್ಲ, ಇವತ್ತು ಅಂಬರೀಷ್ ಅವರು ಅಂತ ಹೇಳಿದ್ರೆ ಒಂದು ಸ್ನೇಹಕ್ಕೆ ತುಂಬಾ ಬೆಲೆ ಕೊಡುವಂಥ ವ್ಯಕ್ತಿ ಅಂತ ಹೇಳ್ಬೋದು. ಪ್ರಾಣಕ್ಕೆ ಪ್ರಾಣ ಕೊಡುವಂಥ ವ್ಯಕ್ತಿ ಅಂತಲೇ ಹೇಳ್ಬೋದು. ಅವರ ಮಾತಾಗಿರ್ಬೋದು, ಅವ್ರ ನಡೆ ಆಗಿರ್ಬೋದು, ಹೊರಟಾಗಿದ್ರೂ ತುಂಬ ಪ್ರೀತಿ ಇರ್ತಾ ಇತ್ತು. ಹೌದು. ಆದರೆ ಇನ್ನೊಂದು ನಮ್ಮ ಸಲಹೆ ಅಂದರೆ ವಿಷ್ಣುವರ್ಧನ್ ಇಲ್ಲೇ ಇದ್ರೆ ಇನ್ನೂ ಖುಷಿ ಆಗುತ್ತೆ, ತುಂಬ ಖುಷಿ ಆಗೋದು. ಖಂಡಿತ. ಅದೊಂದು ಬೇಜಾರು ಅಲ್ಲ. ಖಂಡಿತ. ಎಲ್ಲರೂ ಮಾತಾಡೋದು ಅದೊಂದೇ. ಆ ನೋವಿದೆ. ಯಾಕಂದ್ರೆ ಆಪ್ತ ಸ್ನೇಹಿತರು ಅಂತ ಕರಿತೀವಿ. ಹೌದೌದು. ಇಲ್ಲೇ ಹತ್ರ ಇದ್ರೆ ಇನ್ನೂ ಗ್ರೌಂಡಲ್ಲಿ ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿರೋದು, ತುಂಬ ಖುಷಿ ಆಗೋದು. ಆ ಒಂದು ಸ್ನೇಹಕ್ಕೆ ಇನ್ನೂ ಬೆಲೆ ಜಾಸ್ತಿ ಆಗ್ತಾ ಇತ್ತು. ಅಂಬರೀಷ್ ಮತ್ತು ವಿಷ್ಣುವರ್ಧನ್ ಅವರ ಒಂದು ಸ್ನೇಹ ಏನಿದೆ ಅದು ತುಂಬ ಬೆಲೆ ಕಟ್ಟಲಾಗದಂಥ ಸ್ನೇಹ. ಸೊ ಇಲ್ಲೇ ಇದ್ದಿದ್ರೆ ಇನ್ನೂ ಅವರು ಬಳಗ ಅವರು ನಾವು ಹೋಗ್ಬೇಕಾದ್ರೆ ಮಾತಾಡಿದ್ದನ್ನು ಕೇಳಿದ್ವಿ. ಖಂಡಿತ ಇಲ್ಲೇ ಇದ್ದರೆ ಚೆನ್ನಾಗಿರೋದು. ಆ ಒಂದು ವಿಚಾರದಲ್ಲಿ ಕನ್ನಡಿಗರಿಗೆ ತುಂಬ ಅನ್ಯಾಯ ಆಗಿದೆ, ತುಂಬ ನೋವಾಗಿದೆ. ಅದು ಏನು ಮಾಡೋಕ್ಕಲ್ಲ, ಪರಿಸ್ಥಿತಿ, ಸಮಯ ಅದು ಆಗಿ ಬಂದಿತ್ತು. ಸೊ ಮತ್ತೀಗ ಅಂಬರೀಷ್ ಅಣ್ಣ ಅಂತಂದಾಗ ಅವರ ಸಿನಿಮಾಗಳಲ್ಲಿ ನಿಮಗೆ ತುಂಬ ಇಷ್ಟವಾಗಿರ್ತಕ್ಕಂಥ ಸಿನಿಮಾ ಯಾವುದು? ದುರ್ಗದಲ್ಲಿ ಮಾಡಿರೋದು ನಾಗರಾವ್. ನಾಗರಾವ್ ಫಸ್ಟ್ನೇ ಸಿನಿಮಾನೇ. ಓಕೆ, ಸೂಪರ್, ಥ್ಯಾಂಕ್ ಯು, ಒಳ್ಳೆಯದಾಗಲಿ. ತುಂಬ ಖುಷಿ ಆಯಿತು.